ಹಲೋ ಫ್ರೆಂಡ್ಸ್, ಹಾಲಿನಿಂದಲೇ ಜೀವನ ಮಾಡೋ ಆಕೆ ಹಸು ಹೆಣ್ಕರು ಹಾಕ್ತು. ಸಂತೋಷದಿಂದ ಆಕೆ ಬಿಗ್ತಿರುವಾಗಲೇ ಹಸು ಮೇವು ತಿನ್ನೋದನ್ನು ಬಿಟ್ಟುಬಿಡ್ತು. ಏನು ಮಾಡಿದರೂ ಹೇಳಲೇ ಇಲ್ಲ. ಆಗ ತಗೊಂಡ ಆಕೆ ವೈದ್ಯರಿಗೆ ಹೇಳಿ ಕಳಿಸಿದ್ಲು. ವೈದ್ಯರು ಬರೋದ್ರೊಳಗೆ ಹಸು ಇನ್ನೂ ಸುಸ್ತಾಗಿ ಅಡ್ಡ ಮಲಗಿಬಿಡ್ತು. ಬಂದು ವೈದ್ಯರು ತಡ ಮಾಡದೆ ತಕ್ಷಣ ರಕ್ತನಾಳಕ್ಕೆ ಔಷಧಿ ಕೊಡೋದಕ್ಕೆ ಪ್ರಾರಂಭ ಮಾಡಿದರು. ಸ್ವಲ್ಪ ಔಷಧಿ ಒಳ ಸೇರ್ತಿದ್ದ ಹಾಗೆ ಎದ್ದು ಕುಳಿತುಕೊಂಡಿತು. ಕೆಲವೇ ನಿಮಿಷಗಳಲ್ಲಿ ನಿಂತು ಮೇವು ಹುಡುಕೋದಕ್ಕೆ ಪ್ರಾರಂಭಿಸಿತು. ವೈದ್ಯರು ಚಿಕಿತ್ಸೆ ಪ್ರಾರಂಭಿಸಿದ ಕೆಲವೇ ನಿಮಿಷಗಳಲ್ಲಿ ಅಡ್ಡವಾಗಿ ಮಲಗಿದ್ದ ಹಸು ನಾಟಕೀಯವಾಗಿ ಎದ್ದು ನಿಂತು ಬಿಡುವಂಥ ಕಾಯಿಲೆ ಯಾವುದಿದು? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್.ಬಿ. ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ. ಈ ದಿನ ಕರು ಹಾಕಿದ ಕೆಲವೇ ಗಂಟೆಗಳಲ್ಲಿ ಕಾಣಿಸುವ ಚಿಕಿತ್ಸೆ ತಡವಾದರೆ ಪ್ರಾಣವನ್ನೇ ತೆಗೆಯುವ ಕಾಯಿಲೆ ಮಿಲ್ಕ್ ಫೀವರ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳೋಣ. ಹಾಲು ಜ್ವರ ಅಥವಾ ಮಿಲ್ಕ್ ಫೀವರ್ ಎನ್ನುವ ಈ ಕಾಯಿಲೆಯನ್ನು ಪಾರ್ಚುರಿಯಂಟ್ ಪೆರೆಸಿಸ್ ಅಂತಲೂ ಹೇಳುತ್ತಾರೆ. ಕಾರಣಗಳು: ಹೃದಯ ನರಮಂಡಲ ಸರಿಯಾಗಿ ಕೆಲಸ ಮಾಡೋದಕ್ಕೆ ಕ್ಯಾಲ್ಸಿಯಂ ಬೇಕು. ಹಾಲಿನಲ್ಲಿ ಕ್ಯಾಲ್ಸಿಯಂ ಗಣನೀಯ ಪ್ರಮಾಣದಲ್ಲಿರೋದರಿಂದ ಹಸು ಕರು ಹಾಕಿ ಹಾಲು ಕೊಡೋಕೆ ಆರಂಭ ಮಾಡಿದಾಗ ರಕ್ತದಲ್ಲಿರುವ ಕ್ಯಾಲ್ಸಿಯಂ ಪ್ರಮಾಣ ಒಮ್ಮೆಲೆ ಕಡಿಮೆಯಾಗುತ್ತೆ. ಆಹಾರದ ಮೂಲಕವೂ ಸಾಕಷ್ಟು ಪ್ರಮಾಣದ ಕ್ಯಾಲ್ಸಿಯಂ ದೊರಕದಿದ್ದಾಗ ದೇಹ ಮೂಳೆಯಲ್ಲಿನ ಕ್ಯಾಲ್ಸಿಯಮನ್ನು ತೆಗೆದುಕೊಳ್ಳುತ್ತೆ. ಆದರೆ ಈ ಪ್ರಕ್ರಿಯೆಗೆ ಕೆಲವು ಹಾರ್ಮೋನುಗಳು ಬಿಡುಗಡೆಯಾಗಬೇಕು. ಹಾರ್ಮೋನುಗಳು ಬಿಡುಗಡೆಯಾಗೋದಕ್ಕೆ ಕೆಲವು ಖನಿಜಾಂಶಗಳು, ವಿಶೇಷವಾಗಿ ಮ್ಯಾಗ್ನೀಸಿಯಂ ಬೇಕು. ಇದು ನಿಧಾನಗತಿಯ ಪ್ರಕ್ರಿಯೆ ಆದ್ದರಿಂದ ತಕ್ಷಣವೇ ರಕ್ತದ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗೋದಿಲ್ಲ. ಅಲ್ಲದೆ ಅನೇಕ ಬಾರಿ ಈ ಖನಿಜಾಂಶಗಳ ಕೊರತೆಯೂ ಇರೋದರಿಂದ ಮೂಳೆಯಲ್ಲಿನ ಕ್ಯಾಲ್ಸಿಯಂ ಪಡೆದುಕೊಳ್ಳುವಂಥ ಪ್ರಕ್ರಿಯೆ ಸಫಲ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಮಿಲ್ಕ್ ಫೀವರ್ ಅಥವಾ ಹಾಲು ಜ್ವರ ಉಂಟಾಗುತ್ತೆ. ಯಾವ ಹಸುಗಳಲ್ಲಿ ಕಾಯಿಲೆ ಉಂಟಾಗುತ್ತೆ? ಮಿಲ್ಕ್ ಫೀವರ್ ಹೆಚ್ಚು ಹಾಲು ಕೊಡುವ ಎಲ್ಲ ಹಸುಗಳಲ್ಲಿಯೂ ಕಾಣಿಸುತ್ತೆ. ಆದರೂ ಜೆರ್ಸಿ ತಳಿಯ ಹಸುಗಳು ಈ ಕಾಯಿಲೆಗೆ ಬಲಿಯಾಗುವುದು ಹೆಚ್ಚು. 5 ವರ್ಷಕ್ಕಿಂತ ಹೆಚ್ಚು ವಯಸ್ಸಾದ ಹಸುಗಳಲ್ಲಿ ಮೂಳೆಯಲ್ಲಿನ ಕ್ಯಾಲ್ಸಿಯಮನ್ನು ಕ್ರೋಢೀಕರಿಸಿಕೊಳ್ಳುವ ವ್ಯವಸ್ಥೆ ದುರ್ಬಲವಾಗಿರೋದರಿಂದ ಮಿಲ್ಕ್ ಫೀವರ್ ಕಾಯಿಲೆ ಇವುಗಳನ್ನೂ ಸಹ ಬಾಧಿಸುತ್ತೆ. ಕೆಲವು ಬಾರಿ ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆದರೂ ಹಸು ಚಿಹ್ನೆಗಳನ್ನು ತೋರೋದಿಲ್ಲ. ಇಂಥವುಗಳನ್ನು ಸಬ್ ಕ್ಲಿನಿಕಲ್ ಕೇಸುಗಳು ಎಂದು ಹೇಳಲಾಗುತ್ತೆ. ವಾಸ್ತವವಾಗಿ 3 ಅಥವಾ ಹೆಚ್ಚಿನ ಕರು ಹಾಕಿದ ಸುಮಾರು ಅರ್ಧದಷ್ಟು ಹಸುಗಳಲ್ಲಿ ಸಬ್ ಕ್ಲಿನಿಕಲ್ ರೂಪದ ಮಿಲ್ಕ್ ಫೀವರ್ ಇರುತ್ತೆ ಎನ್ನಲಾಗಿದೆ. ಒಂದು ಅಧ್ಯಯನದಲ್ಲಿ 73% ಹಸುಗಳಲ್ಲಿ ಸಬ್ ಕ್ಲಿನಿಕಲ್ ರೂಪದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದುದು ಕಂಡು ಬಂದಿದೆ. ಚಿಹ್ನೆಗಳು: ಕಾಯಿಲೆಯ ಹೆಸರು ಮಿಲ್ಕ್ ಫೀವರ್ ಅಂತ ಹೇಳಿದೆ, ಆದರೂ ಇದರಲ್ಲಿ ಜ್ವರ ಇರೋದೇ ಇಲ್ಲ. ವಾಸ್ತವವಾಗಿ ಕಿವಿಗಳನ್ನು ಮುಟ್ಟು ನೋಡಿದರೆ ಮೊದಲು ಇದ್ದದ್ದಕ್ಕಿಂತ ಇನ್ನೂ ತಣ್ಣಗೇ ಇರುತ್ತವೆ. ಈ ಕಾಯಿಲೆ 3 ಹಂತಗಳಲ್ಲಿ ಕಾಣಿಸುತ್ತೆ. ಮೊದಲನೇ ಹಂತ: ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆದಾಗ ಹಸು ಉದ್ರೇಕಗೊಂಡಂತೆ ಕಾಣುತ್ತೆ. ಓಡಾಡುವಾಗ ತಡವರಿಸೋದು, ಕಿವಿ ಹಾಗೂ ಪಕ್ಕೆ ಮಾಂಸಖಂಡಗಳು ಅದರದಂತೆ ಮಾಡೋದು, ನಿಯಂತ್ರಣವಿಲ್ಲದೆ ತಲೆ ಮೇಲೆ ಕೆಳಗೆ ಚಲಿಸೋದು, ಕಾಲುಗಳನ್ನು ಎಳೆತಾ ನಡೆಯೋದು, ಸಮಾಧಾನ ಇಲ್ಲದೆ ಇರೋದು, ಆಗಾಗ ಕೂಗುವುದು ಇವು ಮೊದಲ ಹಂತದ ಚಿಹ್ನೆಗಳು. ಎರಡನೇ ಹಂತ: ಹಸು ನಿಂತುಕೊಳ್ಳಲಾರದೆ ಕುಳಿತೇ ಇರುತ್ತೆ, ಮೇವು ತಿನ್ನೋದಿಲ್ಲ, ಕಿವಿಗಳ ತುದಿ ತಣ್ಣಗಿರುತ್ತೆ, ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಮಂಕಾಗಿರೋದು, ಮೂಗೊಣಗಿರೋದು ಕಂಡು ಬರುತ್ತೆ. ಹೃದಯದ ಬಡಿತ ಹೆಚ್ಚಾಗಿರುತ್ತೆ, ನಾಡಿ ಮಿಡಿತ ಕ್ಷೀಣವಾಗಿರುತ್ತೆ, ಹೊಟ್ಟೆ ಉಬ್ಬರಿಸುತ್ತೆ, ಗಂಜಲ ಸಗಣಿ ಹಾಕೋದಿಲ್ಲ. ಈ ಹಂತದ ಬಹುಮುಖ್ಯ ಚಿಹ್ನೆ ಅಂದರೆ ಹಸು ತನ್ನ ತಲೆಯನ್ನು ಪಕ್ಕೆಯ ಕಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಕುಳಿತುಕೊಳ್ಳೋದು. ಮೂರನೇ ಹಂತ: ಕಾಲುಗಳನ್ನು ಚಾಚಿ ಅಡ್ಡವಾಗಿ ಹಸು ಮಲಗಿ ಎಚ್ಚರ ಕಳೆದುಕೊಳ್ಳುತ್ತೆ. ಯಾವುದೇ ಪ್ರಚೋದನೆಗೂ ಪ್ರತಿಕ್ರಿಯೆ ತೋರೋದಿಲ್ಲ. ಹೊಟ್ಟೆ ಉಬ್ಬರ ತೀವ್ರವಾಗುತ್ತೆ, ಹೃದಯದ ಬಡಿತ ಇನ್ನೂ ಹೆಚ್ಚಾಗುತ್ತೆ, ನಾಡಿ ಮಿಡಿತ ಮತ್ತು ದುರ್ಬಲವಾಗುತ್ತೆ. ಈ ಸಂದರ್ಭದಲ್ಲಿ ಚಿಕಿತ್ಸೆ ದೊರಕದೇ ಇದ್ದರೆ ಕೆಲವೇ ನಿಮಿಷ ಅಥವಾ ಗಂಟೆಗಳಲ್ಲಿ ಹಸು ಸಾವನ್ನಪ್ಪುತ್ತೆ. ಸಬ್ ಕ್ಲಿನಿಕಲ್ ಕೇಸುಗಳಲ್ಲಿ ರೋಗದ ಲಕ್ಷಣಗಳು ಕಾಣದೆ ಆರೋಗ್ಯವಾಗಿರುವಂತೆ ಕಂಡರೂ ಇಂಥ ಹಸುಗಳಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಕರು ಹಾಕೋದಕ್ಕೆ ತೊಂದರೆ ಆಗಬಹುದು ಅಥವಾ ಕಸ ಬೀಳದೆ ಇರಬಹುದು. ಜೊತೆಗೆ ಈ ಹಸುಗಳು ಮೇಲಿಂದ ಮೇಲೆ ಕೆಚ್ಚಲು ಬಾವಿಗೆ, ಗರ್ಭಕೋಶದ ಸೋಂಕಿಗೆ ತುತ್ತಾಗುತ್ತವೆ. ಡಯಾಗ್ನೋಸಿಸ್: ಇತ್ತೀಚೆಗೆ ಕರು ಹಾಕಿರೋ ಮಾಹಿತಿ ಹಾಗೂ ಹಸು ತೋರುವ ಚಿಹ್ನೆಗಳಿಂದ ವೈದ್ಯರು ರೋಗವನ್ನು ಕಂಡುಹಿಡಿಯುತ್ತಾರೆ. ಚಿಕಿತ್ಸೆಗೆ ದೊರಕುವ ಸ್ಪಂದನೆಯೇ ರೋಗವನ್ನು ಖಾತ್ರಿಪಡಿಸುತ್ತೆ. ರಕ್ತದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡೋದರಿಂದ ಮುಂದಿನ ಚಿಕಿತ್ಸೆಯನ್ನು ನಿರ್ಧರಿಸೋದಕ್ಕೆ ಸಹಾಯ ಆಗುತ್ತೆ. ಚಿಕಿತ್ಸೆ: ಕಾಯಿಲೆಯ ಹಂತವನ್ನು ಅವಲಂಬಿಸಿ ವೈದ್ಯರು ಬಾಯಿ ಮೂಲಕ ಅಥವಾ ರಕ್ತನಾಳದ ಮೂಲಕ ಕ್ಯಾಲ್ಸಿಯಂ ಇಂಜೆಕ್ಷನ್ ಕೊಡ್ತಾರೆ. ಜೊತೆಗೆ ಚಿಹ್ನೆಗಳನ್ನು ಅವಲಂಬಿಸಿ ಇತರೆ ಇಂಜೆಕ್ಷನ್ಗಳನ್ನು ಸಹ ಕೊಡ್ತಾರೆ. ಈ ಕಾಯಿಲೆಯ ವಿಶೇಷತೆ ಅಂದರೆ ಚಿಕಿತ್ಸೆಯ ಫಲಿತಾಂಶ ತಕ್ಷಣವೇ ಗೋಚರ ಆಗುತ್ತೆ. ಚಿಕಿತ್ಸೆ ಪ್ರಾರಂಭಿಸಿದ ಕೆಲವೇ ನಿಮಿಷಗಳಲ್ಲಿ ಹೆಚ್ಚಾಗಿದ್ದ ಹೃದಯದ ಬಡಿತ ಮೊದಲಿನ ಸ್ಥಿತಿಗೆ ಬರುತ್ತೆ. ಕ್ಷೀಣವಾಗಿದ್ದ ನಾಡಿ ಮಿಡಿತ ಸುಧಾರಿಸುತ್ತೆ. ಮಾಂಸಖಂಡಗಳಲ್ಲಿನ ದುರ್ಬಲತೆ ಕಡಿಮೆಯಾಗಿ ಹಸು ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಮಾಡುತ್ತೆ. ಕೆಲವು ಹಸುಗಳಂತೂ ಚಿಕಿತ್ಸೆ ಮುಗಿಯುವ ಮೊದಲೇ ಮ್ಯಾಜಿಕ್ ಮಾಡಿದ ಹಾಗೆ ಎದ್ದು ನಿಂತು ಬಿಡುತ್ತವೆ.
ಕೇವಲ 10 ನಿಮಿಷದಲ್ಲಿ ಈ ಹಸುವಿನಲ್ಲಿ ಆಗಿರುವಂತಹ ಬದಲಾವಣೆಯನ್ನು ಗಮನಿಸಿ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ದೊರೆತ 75% ಹಸುಗಳು 2 ಗಂಟೆಯ ಒಳಗೆ ಎದ್ದು ನಿಲ್ಲುತ್ತವೆ. ಆದರೆ ಹಸು ಆ ಕ್ಷಣ ಎದ್ದು ನಿಂತು ಹುಷಾರಾದಂತೆ ಕಂಡರೂ ಮತ್ತೆ ಕೆಲವೇ ಸಮಯದ ನಂತರ ಹಾರ್ಮೋನ್ಗಳ ವೈಫಲ್ಯದಿಂದ ಕಾಯಿಲೆ ರಿಲ್ಯಾಪ್ಸ್ ಆಗುವ ಸಾಧ್ಯತೆ ಇರುತ್ತೆ. 25-40% ಚಿಕಿತ್ಸೆಗೆ ಸ್ಪಂದಿಸಿ ಎದ್ದು ನಿಂತ ಹಸುಗಳಲ್ಲಿ ಮತ್ತೆ ಕಾಯಿಲೆ 12-24 ಗಂಟೆಗಳಲ್ಲಿ ರಿಲ್ಯಾಪ್ಸ್ ಆಗುವ ಸಾಧ್ಯತೆ ಇದೆ ಅಂತ ತಜ್ಞರ ಅಭಿಪ್ರಾಯ. ಅದರಿಂದ ಕಾಯಿಲೆ ರಿಲ್ಯಾಪ್ಸ್ ಆಗದ ಹಾಗೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆಯನ್ನು ಮುಂದುವರಿಸಬೇಕಾಗುತ್ತೆ. ಕಾಯಿಲೆ ತಡೆಗಟ್ಟೋದು ಹೇಗೆ? ಹಸು ಹಾಲು ಕರೆಯದೇ ಇರುವಾಗ, ಗರ್ಭ ಧರಿಸಿದಾಗ ಹಾಗೂ ಹಾಲು ಕೊಡುವಾಗ ದೇಹಕ್ಕೆ ಬೇರೆ ಬೇರೆ ಪ್ರಮಾಣದ ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಹಂತಗಳಲ್ಲಿ ವೈದ್ಯರ ಶಿಫಾರಸಿನಂತೆಯೇ ತಿಂಡಿ ಮಿಶ್ರಣ ಹಾಗೂ ಲವಣಾಂಶದ ಪುಡಿಯನ್ನು ಕೊಡಬೇಕು. ಅವಶ್ಯಕತೆ ಇದ್ದಾಗ ಹೆಚ್ಚಿನ ಕ್ಯಾಲ್ಸಿಯಂ ಕೊಡೋದರಿಂದ ತುರ್ತು ಸಮಯದಲ್ಲಿ ಹಾರ್ಮೋನುಗಳ ಬಿಡುಗಡೆಯಾಗಿ ಕ್ಯಾಲ್ಸಿಯಮನ್ನು ದೇಹದ ಸಂಪನ್ಮೂಲದಿಂದ ಪಡೆದುಕೊಳ್ಳುವಂಥ ವ್ಯವಸ್ಥೆಯೇ ವಿಫಲವಾಗಬಹುದು. ಹಾಗಾಗಿ ಪ್ರತಿ ಹಸುವಿಗೂ ವೈದ್ಯರ ಸಲಹೆಯಂತೆ ತಿಂಡಿ ಮಿಶ್ರಣ ಹಾಗೂ ಲವಣಾಂಶದ ಪುಡಿಯನ್ನು ಕೊಡೋದರಿಂದ ಹಾಲು ಜ್ವರ ಬಾರದಂತೆ ತಡೆಗಟ್ಟಬಹುದು. ಕರು ಹಾಕಿದ ನಂತರ ಕೆಲವು ದಿನ ಹಸುವನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಚಿಹ್ನೆಗಳು ಕಂಡ ತಕ್ಷಣ ವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕು. ಸ್ನೇಹಿತರೆ, ಇದು ಮಿಲ್ಕ್ ಫೀವರ್ ಕಾಯಿಲೆ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.